ಹಾಯ್, ಇವತ್ತು ಚೀಸ್ ಬ್ರೆಡ್ ಆಮ್ಲೆಟ್ ಮಾಡೋಣವಾ? ಇದನ್ನು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬಹುದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬಹುದು. ನಿಮ್ಮ ಮಕ್ಕಳ ಸ್ಕೂಲಲ್ಲಿ ಏನಾದರೂ ನಾನ್ ವೆಜ್ ಅಲೋ ಇದ್ದರೆ ಅವ್ರ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಕೊಡ್ಬಹುದು. ಹ್ಯಾಪಿಯಾಗಿ ಇಷ್ಟಪಟ್ಕೊಂಡು ತಿನ್ಕೊಬರ್ತಾರೆ. ಬನ್ನಿ ಈ ಚೀಸ್ ಬ್ರೆಡ್ ಆಮ್ಲೆಟ್ನ ಯಾವ ರೀತಿ ಮಾಡೋದಂತ ನೋಡೋಣವಾ? ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ 2 ಮೊಟ್ಟೆನ ಒಡೆದು ತಗೊಳ್ತಾ ಇದ್ದೀನಿ. ನಂತರ ಅರ್ಧ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಾಗಿ ಹಸಿಮೆಣಸು, ಸ್ವಲ್ಪ ಶುಂಠಿ ತುರಿ ಬೇಕಂದರೆ ಹಾಕೋಬಹುದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ತವಾನ ಬಿಸಿಗಿಟ್ಬಿಟ್ಟು ತವಾಗೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆ ಯಾವುದನ್ನಾದರೂ ಗ್ರೀಸ್ ಮಾಡಿಕೊಂಡು 2 ಬ್ರೆಡ್ಡನ್ನು ಈ ರೀತಿ ರೋಸ್ಟ್ ಮಾಡಿ ಎತ್ತಿಟ್ಕೊತೀನಿ. ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಇವೆರಡನ್ನು ಈ ರೀತಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಆಮ್ಲೆಟ್ ಮಿಕ್ಸಿಂಗನ್ನು ಸೇಮ್ ಆಮ್ಲೆಟ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ತವಾದ ಮೇಲೆ ಹಾಕ್ಕೋಬೇಕು. ನಂತರ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಇದೆಯಲ್ಲ ಅದನ್ನು ಒಂದು ಸೈಡಲ್ಲಿ ಈ ರೀತಿ ಅದ್ಬಿಟ್ಟು ಇನ್ನೊಂದು ಸೈಡಿಗೆ ಹಾಕ್ಕೋಬೇಕು. ಅದೇ ರೀತಿ ಸೇಮ್ ಎರಡನ್ನು ಅದೇ ರೀತಿಯಾಗಿ ಹಾಕ್ಕೊಂಡು 4ರಿಂದ 5 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮ್ಲೆಟ್ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಅದನ್ನು ಇನ್ನೊಂದು ಸೈಡಿಗೆ ಮಡ್ಚಾಕ್ಕೊಂಡು ಉಳಿದಿರೋ ಆಮ್ಲೆಟ್ ಇರುತ್ತಲ್ಲ ಬ್ರೆಡ್ ಸೈಡಿಗಿರೋದು ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ನಂತರ ಮಧ್ಯದಲ್ಲೊಂದು ಚೀಸ್ ಸ್ಲೈಸನ್ನು ಇಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಚೀಸ್ ಬ್ರೆಡ್ ಆಮ್ಲೆಟ್ ರೆಡಿ. ನನ್ನ ಮಗನ ಲಂಚ್ ಬಾಕ್ಸಲ್ಲಿ ವಾರಕ್ಕೊಮ್ಮೆ ಇಲ್ಲ 15 ದಿನಕ್ಕೊಂದ್ಸಲನಾದರೂ ಈ ರೀತಿ ಚೀಸ್ ಬ್ರೆಡ್ ಆಮ್ಲೆಟ್ ಇರುತ್ತೆ. ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.